हरिः ॐ अथ श्रीमद्भगवद्गीतासु कर्मयोगो नामो तृतीयोऽध्यायः चतुस्त्रिंशत् श्लोकः। ॐ इन्द्रियस्येन्द्रियस्यार्थे रागद्वेषौ व्यवस्थितौ तयोर्न वशमागश्चेत् तौ ह्यस्य परिपन्थिनौ। ಎಲ್ಲ ಆತ್ಮೀಯ ಸಂಯಮ ವೆಲ್ನೆಸ್ ಯೂಟ್ಯೂಬ್ ವೀಕ್ಷಕರಿಗೆ ರಾಧಾಕೃಷ್ಣ ಮಾಡುವಂಥ ನಮಸ್ಕಾರಗಳು. ಟುಡೇ ಸ್ಪೆಷಲ್ ಸೆಷನ್ ಆನ್ ನೆಕ್ ಪೇನ್ ಆರ್ ಸ್ಟಿಫ್ನೆಸ್ ಆಫ್ ದ ನೆಕ್. ಓಕೆ, ಇವತ್ತು ನಾನು ನಿಮಗೆ ನೆಕ್ ಪೇನ್ ಬಗ್ಗೆ ಅಥವಾ ಕುತ್ತಿಗೆ ನೋವು ಬಗ್ಗೆ ಯಾಕೆ ಬರುತ್ತೆ, ಅದಕ್ಕೆಲ್ಲ ಕಾರಣಗಳೇನು, ಅದನ್ನು ಹೇಗೆ ನಾವು ಓವರ್ಕಮ್ ಮಾಡ್ಬೋದು, ಹೇಗೆ ಗುಣ ಮಾಡ್ಕೊಳ್ಬೋದು. ಓಕೆ, ಅದು ನೆಕ್ ನೋಡಿ, ನೆಕ್ಕು ಇಟ್ ಈಸ್ ಕನೆಕ್ಟೆಡ್ ಟು ಅವರ್ ಸ್ಕಲ್ ಅಂಡ್ ದ ಸ್ಪೈನ್ ಅಲ್ವಾ. ಇದು ಕನೆಕ್ಟ್ ಆಗುತ್ತೆ, ಕನೆಕ್ಟೆಡ್ ವಿತ್ ದ ಸಪೋರ್ಟ್ ಆಫ್ ಮಸಲ್ಸ್, ಬೋನ್ಸ್ ಅಂಡ್ ದ ಲಿಗಮೆಂಟ್ಸ್. ಸೊ ಹೆಲ್ಪ್ಸ್ ಟು ಈಸಿ ಮೂವ್ಮೆಂಟ್. ನಮ್ಮ ಮೂವ್ಮೆಂಟಿಗೆ ಇದು ಸಪೋರ್ಟ್ ಆಗುತ್ತೆ. ರೀಸನ್ ಏನಿರುತ್ತೆ ಅಂದ್ರೆ, ಕೆಲವೊಮ್ಮೆ ಬಿಕಾಸ್ ಆಫ್ ಇಂಜುರಿಯಿಂದ ಇರ್ಬೋದು, ಇನ್ಫ್ಲಮೇಷನ್ ಇಂದ ಇರ್ಬೋದು, ಸ್ಲಿಪ್ ಡಿಸ್ಕ್ ಇಂದ, ನಮ್ದು ಸರ್ವೈಕಲ್ ಸ್ಪಾಂಡಲೈಸಿಸ್ ಇಂದ ಇರ್ಬೋದು, ಮತ್ತೆ ಕೆಲವೊಮ್ಮೆ ಇಲ್ಲಿ ಏನಾಗುತ್ತೆ, ಕೆಲವು ಜರ್ಕ್ ಮೂವ್ಮೆಂಟ್ ಅಂತ ಇರ್ಬೋದು, ನಮಗೆ ಸಡನ್ ಜರ್ಕ್ ಮೂವ್ಮೆಂಟ್ ಇರ್ಬೋದು, ಸಮ್ ಆಫ್ ದ ರಾಂಗ್ ಪೋಸ್ಚರ್ಸ್ ಇಂದ ಇರ್ಬೋದು, ಸಿಟ್ಟಿಂಗ್ ಪೋಸ್ಚರ್, ಸಿಟ್ಟಿಂಗ್ ಫಾರ್ ಅ ಲಾಂಗ್ ಟೈಮ್, ಲಾಂಗ್ ಪೋಸ್ಚರ್, ಸ್ಲೀಪಿಂಗ್ ಪೋಸ್ಚರ್ ಅಷ್ಟೇ, ಅದು ತಪ್ಪಿದ್ರೂ ಆಗ್ಬೋದು. ಅಥವಾ ಕೆಲವೊಮ್ಮೆ ಆಕ್ಸಿಡೆಂಟಲ್ ಇಂಜುರೀಸ್ ಇದನ್ನು ಆಗ್ಬೋದು, ಯಾವುದಾದ್ರೊಂದು ಕಾರಣ ಇರ್ಬೋದು. ಅಥವಾ ಕೆಲವೊಂದ್ಸಲ ರೀಸನ್ ಗೊತ್ತಿರಲ್ಲ, ಸಮ್ಟೈಮ್ ವಿ ಡೋಂಟ್ ನೋ ದ ರೀಸನ್ಸ್ ಯಾಕಾಯ್ತು ಅಂತ, ಆ ರೀತಿನೂ ಇರುತ್ತೆ. ಸಮ್ಟೈಮ್ ಇಟ್ ಮೇ ದ ಪೇನ್ ಮೇ ಬಿ ಅಪ್ ಟು 1 ವೀಕ್ ವರೆಗಿದ್ರೆ, ಇಫ್ ಇಟ್ ಇಸ್ ಎಕ್ಸ್ಟೆಂಡ್ ಮೋರ್ ದೆನ್ 1 ವೀಕ್ ಅಥವಾ ಸಿವಿಯರ್ ಇದ್ರೆ, ಇಟ್ ಇಸ್ ಕನ್ಸಿಡರ್ಡ್ ಎಸ್ ಎ ಮೆಡಿಕಲ್ ಎಮರ್ಜೆನ್ಸಿ. ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು, ಅದಕ್ಕೆ ಸರಿಯಾದ ಡಯಾಗ್ನೋಸಿಸ್, ಅದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ಅನ್ನು. ಹಾಗೆ ಈ ಎಲ್ಲ ಸಿಂಪ್ಟಮ್ಸ್ ಎಲ್ಲ ಇದ್ದಾಗ ನೀವು ಕೂಡಲೇ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಹಾಗೆ ವಿತ್ ದ ರೆಫರೆನ್ಸ್ ಆಫ್ ಡಾಕ್ಟರ್ಸ್ ಆರ್ ಎನಿ ಥೆರಪಿಸ್ಟ್ ಯು ಗೋ ಫಾರ್ ಥೆರಪಿ. ಥೆರಪಿಸ್ಟ್ ಅಲ್ಲಿ ಯೋಗ ಅಂಡ್ ಯೋಗ ಥೆರಪಿ, ಕೋಲ್ಡ್ ಅಂಡ್ ಹೀಟ್ ಥೆರಪಿ, ನೆಕ್ಕಿಗೆ ನೆಕ್ ಇದಾಗ್ತಾರೆ, ಬೆಲ್ಟ್ ಅಥವಾ ಕಾಲರ್ ಅಂತೀವಿ, ಅದಾಗ್ತಾರೆ. ಕೆಲವೊಮ್ಮೆ ಇಫ್ ಯು ಸಿವಿಯರ್ ಪೇನ್ ಯು ಕ್ಯಾನ್ ಗೋ ಫಾರ್ ಮೆಡಿಕೇಶನ್. ಸಮಟೈಮ್ ಇಸ್ ಇಟ್ ಬಿಕಾಸ್ ಆಫ್ ಡಿಸೀಸಸ್, ಸಮಟೈಮ್ ಬಿಕಾಸ್ ಆಫ್ ದ ರಾಂಗ್ ಪೋಸ್ಚರ್ಸ್, ಸಮಟೈಮ್ ಬಿಕಾಸ್ ಆಫ್ ದ ಇಂಜುರೀಸ್, ಆಕ್ಸಿಡೆಂಟಲ್ ಇಂಜುರೀಸ್ ಇಂದಲೂ ಆಗಿರುತ್ತೆ. ಓಕೆ, ಸೊ ಕೆಲವು ಸಿಂಪ್ಟಮ್ಸ್ ಇರುತ್ತೆ. ಏನಂತ ಹೇಳಿದ್ರೆ, ಕೆಲವು ಸಲ ಇಲ್ಲಿ ಒಂದು ಲಂಪ್ ಒಂದು ಗುಳ್ಳೆ ಟೈಪ್ ಲಂಪ್ ಕ್ರಿಯೇಟ್ ಆಗ್ಬೋದು, ಫೀವರ್ ಬರ್ಬೋದು, ಸಿವಿಯರ್ ಹೆಡ್ಏಕ್ ಬರ್ಬೋದು, ದೆನ್ ನೌಸಿಯಾ, ವಾಮಿಟಿಂಗ್, ದೆನ್ ಕೆಲವರಿಗೆ ಕಷ್ಟ ಆಗುತ್ತೆ ಉಸಿರಾಡಕ್ಕೆ, ನುಂಗಕ್ಕೆ, ಸಾಲ್ವಿಂಗ್ ಅಂಡ್ ಬ್ರೀದಿಂಗ್ ಇಶ್ಯೂಸ್ ಬರ್ಬೋದು, ಮೂವ್ಮೆಂಟ್ಸ್ ಇಶ್ಯೂನು ಕರೆಕ್ಟ್ ಬರ್ಬೋದು, ಕೆಲವೊಮ್ಮೆ ಮೂವ್ಮೆಂಟ್ ಮಾಡೋಕ್ಕಾಗಲ್ಲ. ಅಂಡ್ ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ, ಈ ನೆಕ್ಕು ಸ್ಟಿಫ್ನೆಸ್, ಟೈಟ್ನೆಸ್ ಇರೋದ್ರಿಂದ ಅವ್ರಿಗೆ ಏನಾಗುತ್ತೆ, ಇದು ಏನು ಫೀವರ್, ಜ್ವರ ಬರ್ಬೋದು, ಸಿವಿಯರ್ ಪೇನ್ ಬಂದಾಗ ಜ್ವರ ಬರುತ್ತೆ. ಸೊ ಇದೆಲ್ಲ ಕಾರಣಗಳು. ಮೆಡಿಕಲ್ ಎಮರ್ಜೆನ್ಸಿ ಆದಾಗ ಅಥವಾ ಸಿವಿಯರ್ ಬ್ಯಾಕ್ ಪೇನ್ ಇದ್ದಾಗ ಸಮ್ ಥೆರಪಿಟಿಕಲ್ ಯೋಗ, ಯು ಕ್ಯಾನ್ ಗೋ ಫಾರ್ ಯೋಗ ಥೆರಪಿ ಆರ್ ಕೋಲ್ಡ್ ಹೀಟ್ ಅಂಡ್ ಕೋಲ್ಡ್ ಥೆರಪಿ, ಮತ್ತೆ ನೆಕ್ ಕಾಲರ್. ಸಮ್ಟೈಮ್ ಯು ಕ್ಯಾನ್ ಗೋ ಫಾರ್ ಮೆಡಿಕೇಶನ್, ಪೇನ್ ರಿಲೀಫ್ ಟ್ಯಾಬ್ಲೆಟ್ಸ್ ಆರ್ ಆಂಟಿಬಯೋಟಿಕ್ಸ್, ಟ್ರಾಕ್ಷನ್ ಮಾಡೋದ್ರಿಂದ. ಅಂಡ್ ಸಮ್ಟೈಮ್ ಬೆಡ್ ರೆಸ್ಟ್, ಇನ್ ಲಾಸ್ಟ್ ಕೇಸ್ ಸರ್ಜರಿ, ಯಾವುದು ಆಗಲಿಲ್ಲ ಅಂದ್ರೆ ಸರ್ಜರಿ. ಆರ್ ಯು ಕ್ಯಾನ್ ಗೋ ಫಾರ್ ಆಲ್ಟರ್ನೇಟಿವ್ ಥೆರಪೀಸ್, ಯೋಗ ಅಂಡ್ ಯೋಗ ಥೆರಪಿ, ಅಕ್ಯುಪ್ರೆಷರ್, ಅಕ್ಯುಪಂಚರ್ ಥೆರಪಿ, ಮಸಾಜ್ ಥೆರಪಿ, ಇದನ್ನೆಲ್ಲ ಮಾಡಿಕೊಂಡು ಯು ಕ್ಯಾನ್ ರೆಡ್ಯೂಸ್ ದ ನೆಕ್ ಪೇನ್. ಓಕೆ, ಸೊ ಥ್ರೂ ದ ಯೋಗ ಅಂಡ್ ಯೋಗ ಥೆರಪಿ ಹೌ ಯು ಕ್ಯಾನ್ ಸ್ಟ್ರೆಂಥನ್ ಅವರ್ ಮಸಲ್ಸ್, ನೆಕ್ ಅನ್ನು ಹೇಗೆ ಸ್ಟ್ರೆಂತ್ ಮಾಡ್ಬೋದು, ಹಾಗೆ ಅಂಡ್ ಕರೆಕ್ಷನ್ ಆಫ್ ಯುವರ್ ಪೋಸ್ಟರ್ಸ್, ಕೂತ್ಕೊಳ್ಳುವ ಸ್ಥಿತಿಗಳನ್ನು, ಮಲಗುವ ಸ್ಥಿತಿಗಳನ್ನು ಕರೆಕ್ಷನ್ ಮಾಡಿದರೆ ಹೌ ಟು ಓವರ್ಕಮ್ ದಿಸ್ ಆಲ್ ದಟ್, ಎಸ್ಪೆಷಲಿ ಸ್ಲಿಪ್ ಡಿಸ್ಕ್ ಅಥವಾ ಹರ್ನಿಯೇಟೆಡ್ ಡಿಸ್ಕ್ ಇಂದ ಸಮಸ್ಯೆಗಳಿಂದ, ಸರ್ವೈಕಲ್ ಸ್ಪಾಂಡಲೈಸಿಸ್, ಇದನ್ನೆಲ್ಲ ಕಡಿಮೆ ಮಾಡ್ಬೋದು. ಈವನ್ ಸಮ್ಟೈಮ್ಸ್ ಬಿಕಾಸ್ ಆಫ್ ದ ಸರ್ವೈಕಲ್ ಸ್ಪಾಂಡಲ್ ವಿ ಕಾಂಟ್ ಲಿಫ್ಟ್ ಯುವರ್ ಹ್ಯಾಂಡ್ಸ್, ಕೈನ ಎತ್ತಕ್ಕಾಗಲ್ಲ. ಇಟ್ ಮೇ ಬಿ ರೇಡಿಯೇಟೆಡ್, ಹರ್ನಿಯೇಟೆಡ್ ಡಿಸ್ಕ್ ಇಂದ ರೇಡಿಯೇಟೆಡ್ ಟುವರ್ಡ್ಸ್ ಹ್ಯಾಂಡ್ಸ್, ಕೈನು ಇದೆಲ್ಲ ನೋವು ಬರುತ್ತೆ. ಓಕೆ, so how to overcome all this? Now we'll go for some of the, first I will go for neck rotation, for how to strengthen our neck.
First, you have to sit any comfortable meditative posture. You can go for Vajrasana or anything. Okay. ನೇರವಾಗಿ ಕೂತ್ಕೊಳ್ಳಿ. Go for neck rotation. How? Sit properly. Back erect. Neck free ಇರಬೇಕು. ಬೆನ್ನು ನೇರ ಇರಬೇಕು. Now go for neck rotation. Slowly inhale, look up. Then exhale, look down. ನಿಧಾನವಾಗಿ. What about if you have the stiffness in the neck or pain, you can't touch your chin to the chest. So whatever, how much you can able to do that much. ನಿಮ್ಗೆ ಎಷ್ಟಾಗುತ್ತೆ ಅಷ್ಟನ್ನೇ ಪ್ರಯತ್ನ ಮಾಡಿ. ಓಕೆ, ಓವರ್ ಸ್ಟ್ರೆಚ್ ಮಾಡಬೇಡಿ. ಇನೇಲ್ ಅಪ್. ಸಮ್ ಟೈಮ್ ವಾಟ್ ಹ್ಯಾಪನ್, ಯು ಕ್ಯಾನ್ ಈಸಿಲಿ ಲಿಫ್ಟ್ ಯುವರ್ ನೆಕ್ ಅಪ್. It is very difficult to touch your chin to the chest. Don't worry. How much you can able to touch, you can touch. Sometime you can easily touch your chin to the chest, but it is very difficult to lift up. ಮೇಲೆ ತಕ್ಕ ಕಷ್ಟ ಆಗುತ್ತೆ. ಆದರೆ ಎಷ್ಟಾಗುತ್ತೆ ಅಷ್ಟೇ ಮಾಡಿ. ಓಕೆ, ಡೂ ದಿಸ್ 10 to 15 times. Then slowly exhale and try to don't lift your shoulder. Drop your shoulders. ಕಿವಿನ ಟಚ್ ಮಾಡೋ ಪ್ರಯತ್ನ ಮಾಡಿ. Inhale up. Then exhale. ಈ ರೀತಿ ನಿಧಾನವಾಗಿ. For this also 10 to 15 times. ಇದು ಬ್ರೀದ್ ಔಟ್, ಉಸಿರು ಬಿಡುವಂಥದ್ದು. ಇದು ಉಸಿರು ತಗೊಳ್ಳುವಂಥದ್ದು, ಬ್ರೀದ್ ಇನ್. ಇದು ಉಸಿರು ಬಿಡುವಂಥದ್ದು. ಇಲ್ಲೂ ಅಷ್ಟೇ, ಇನ್ಹೇಲ್ ಮಾಡಿ ಉಸಿರು ತಗೊಳ್ಳುವಂಥದ್ದು, ಎಕ್ಸೇಲ್ ಮಾಡಿ ಉಸಿರು ಬಿಡುವಂಥದ್ದು. While inhale you have to look up, while exhale you have to look down. 10 to 15 times you can practice. Then slowly go for rotation. Slowly see, slowly try to touch your chin. Slowly, only the neck. ಕುತ್ತಿಗೆ ಮಾತ್ರ ತಿರುಗಿಸ್ಬೇಕು. ಡೋಂಟ್ rotate any other part of your body. ಯಾವುದನ್ನು ತಿರುಗಿಸಬಾರ್ದು, ಕೇವಲ ಕುತ್ತಿಗೆ. ಹಾಗೆ ಸ್ಲೋಲಿ ಬ್ರೀದ್ ಇನ್, ಲುಕ್ ಅಪ್, ಬ್ರೀದ್ ಔಟ್, ಲುಕ್ ಡೌನ್. ಓಕೆ, ಉಸಿರು ತಗೊಳ್ತಾ ಮೇಲೆ ನೋಡಬೇಕು, ಉಸಿರು ಬಿಡ್ತಾ ಕೆಳಗೆ. ಹಾಗೆ ದಿಸ್ ಆಲ್ಸೋ 10 to 15 times. Then go for this anti-clockwise, ಅಪ್ರದಕ್ಷಿಣ. ನಿಧಾನವಾಗಿ ಎಕ್ಸೇಲ್. ಇದು ಅಷ್ಟೇ, ಬ್ರೀದ್ ಔಟ್, ಲುಕ್ ಡೌನ್, ಬ್ರೀದ್ ಇನ್, ಲುಕ್ ಅಪ್. ಹೀಗೆ ನಿಧಾನವಾಗಿ ears to the shoulder, chin to the chest, then slowly look up, then slowly come up. Okay, like this also 10 to 15 times. This practice you can do anywhere. On the chair side, ಚೇರ್ ಮೇಲೆ ಕೂತ್ಕೊಂಡು ಮಾಡ್ಬೋದು, ಯಾವಾಗಲೂ ನೀವು ಮಾಡ್ಬೋದು. ಮತ್ತೆ ಬಿಫೋರ್ ಬೆಳಿಗ್ಗೆ ಎದ್ದಾಗ ಮತ್ತೆ ರಾತ್ರಿ ಮಲಗುವ ಮೊದಲು. It will have to strengthen, and also it will have to calm down your mind, release the stress and the tension. Stress tension ಇಂದಲೂ ಸ್ವಲ್ಪ ಆಗುತ್ತೆ, ನೆಕ್ ಪೇನ್ ಆಗುತ್ತೆ, ಬಿಕಾಸ್ ಯು ಆರ್ ಹೋಲ್ಡಿಂಗ್ ಯುವರ್ ಬಾಡಿ ಟೈಟ್ ಆಗಿರೋದ್ರಿಂದ. ಓಕೆ, ಆ್ಯಂಡ್ ಬ್ಯಾಕ್ ಸ್ಟ್ರೈಟ್ ಆಗಿಲ್ಲದಿದ್ರೂ ಪೇನ್ ಬರುತ್ತೆ. ಯು ಹ್ಯಾವ್ ಟು ಕೀಪ್ ಯುವರ್ ನೆಕ್ ಆಲ್ವೇಸ್ ಫ್ರೀ, ಕೀಪ್ ಯುವರ್ ಬ್ಯಾಕ್ ಆಲ್ವೇಸ್ ಸ್ಟ್ರೈಟ್, ಎರೆಕ್ಟ್. ಬೆನ್ನನ್ನು ಯಾವಾಗಲೂ ನೇರ ಇರಬೇಕು, ಕುತ್ತಿಗೆ ಯಾವಾಗಲೂ ಫ್ರೀ ಇರಬೇಕು, ಇದೆರಡು. ದೆನ್ ಗೋ ಫಾರ್ ಶೋಲ್ಡರ್ ರೊಟೇಷನ್ ಲೈಕ್ ದಿಸ್. ಇನ್ಹೇಲ್, ಎಕ್ಸೇಲ್. ನಿಧಾನ ತಿರುಗಿಸಿ ದ ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟ್ಸ್. ಕೆಲವೊಮ್ಮೆ ನೆಕ್ ಪೇನ್ ಜಾಸ್ತಿ ಆಗಿದ್ರೂ ಶೋಲ್ಡರ್ ಪೇನ್ ಬರುತ್ತೆ, ಹರ್ಡಿಯೇಟೆಡ್ ಡಿಸ್ಕಿಂದ. ಓಕೆ, ಸಮ್ ಟೈಮ್ ಎನ್ಲಾರ್ಜಸ್ ಆದ್ರೂ ಆಗುತ್ತೆ. ನಿಧಾನ. ಓಕೆ, ರಿಲ್ಯಾಕ್ಸ್, ಡ್ರಾಪ್. ಹೀಗೆ ಇದು ಒಂದು 10-15 ಟೈಮ್ಸ್. ದೆನ್ ದಿಸ್ ಒನ್ ಸ್ಲೋಲಿ ಎಕ್ಸೇಲ್, ಇನ್ಹೇಲ್. ಉಸಿರು ಬಿಡ್ತಾ ಟಚ್ ಮಾಡಬೇಕು, ಉಸಿರು ತಗೊಳ್ತಾ ಬ್ರೀದ್ ಇನ್, ಸ್ಟ್ರೆಚ್. ದೆನ್ ಗೋ ಫಾರ್ ರೊಟೇಷನ್. ಬ್ರೀದ್ ಇನ್, ಬ್ರೀದ್ ಔಟ್. ಇಲ್ಲಿ ಫುಲ್ಲಿ ರೊಟೇಟ್ ಆಗಬೇಕು ನೋಡಿ, ಹೀಗೆ ಪೂರ್ಣ ರೊಟೇಟ್ ಆಗಬೇಕು. ಸಿ, ಲೈಕ್ ದಿಸ್, ಪೂರ್ಣ. ಡೋಂಟ್ ಬೆಂಡ್ ಯುವರ್ ಸ್ಪೈನ್, ಯು ಹ್ಯಾವ್ ಟು ಸಿಟ್ ಪ್ರಾಪರ್ಲಿ. ಬೆನ್ನು ನೇರ ಇರಬೇಕು. ಓಕೆ, ಲೈಕ್ ದಿಸ್ ಯು ಹ್ಯಾವ್ ಟು ಗೋ. ಫಾರ್ ದಿಸ್ ಆಲ್ಸೋ 10 to 15 times. 10 to 15 times ಇದನ್ನು ರೊಟೇಟ್ ಮಾಡಿ. ಓಕೆ, then it has to relax. Then slowly stretch, slowly place. ಆರಾಮ್ ಸೆ ಎಕ್ಸೆಲ್. ನೆಕ್ ನೋಡಿ ಎಷ್ಟು ಫ್ರೀ ಆಗಿ ಆಗುತ್ತೆ. So it will have to strengthen the muscles, strengthen your bones. ಬೋನು ಸ್ಟ್ರೆಂತ್ ಆಗುತ್ತೆ. ಓಕೆ, ಆಸ್ಟೋಸ್ಪೋರೋಸಿಸ್, ಬೋನ್ ವೀಕ್ ಇರುತ್ತೆ, ಅದನ್ನು ಸ್ಟ್ರೆಂತ್ ಮಾಡಬೇಕು. ಓಕೆ, ಕೆಲವು ಸರಿ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ, ವಿಟಮಿನ್ ಡೆಫಿಷಿಯನ್ಸಿನೂ ಆಗುತ್ತೆ ಏಜ್ ಆದಾಗ. ಏಜಿಂಗ್ ಇಶ್ಯೂಸೂ ಬರುತ್ತೆ sometimes because of aging also. At that time take proper medications and proper food habits also. ಕ್ಯಾಲ್ಸಿಯಂ ಜಾಸ್ತಿ ಇರುವಂಥದ್ದು ಫುಡ್ಸ್ ಎಲ್ಲ ಜಾಸ್ತಿ ತಗೊಳ್ಬೇಕು. ಓಕೆ, ದೆನ್ ಇನ್ಹೇಲ್, ರೈಸ್ ಯುವರ್ ಆರ್ಮ್ಸ್, ದೆನ್ ಎಕ್ಸೇಲ್. ಇಲ್ಲಿ ಪುನಃ now slowly like this. Inhale, stretch, exhale slowly. If you are severe neck pain, don't do like, just hold like this. If you are able to touch, you can aram se. Then inhale up, exhale.
Like this also you have to practice to strengthen our neck. Okay, neck rotation ಆಯ್ತು, shoulder rotation ಆಯ್ತು, then ಶಶಾಂಕಾಸನ postures. Okay, and lateral stretching ಆಯ್ತು ಕೂತು. Then you can go for Ustrasana. So like this, see, Ardha Ustrasana. Hold your back, then slowly inhale, then exhale. So this will help to Ustrasana. Hitkondo, kaina hitkondo, nidana, ಸ್ವಲ್ಪ distance between. Then inhale, then exhale. Again, inhale, exhale. ಇದನ್ನ ನೀವು ಪ್ರಾಕ್ಟೀಸ್ ಮಾಡಬೇಕು ಉಷ್ಟ್ರಾಸನನ. Then you can. So if you have the severe neck pain, you can practice all this. If you are okay, then you can go for, see, Halasana, Sarvangasana. ಅದು ಸ್ಟ್ರೆಂಥನಿಂಗ್ ಆಗುತ್ತೆ. ಸಿವಿಯರ್ ನೆಕ್ ಪೇನ್ ಇದ್ರೆ ಮಾಡಬಾರದು. ಓಕೆ, ಫಾರ್ ಸ್ಟ್ರೆಂಥನಿಂಗ್ ಅವರ್ ನೆಕ್. ಓಕೆ, and see, you can go for Halasana. Inhale up, then exhale. Or if you have the severe neck pain, lay down like this and stretch your body. ನೇರವಾಗಿ ಮಲಗಿ ಸ್ಟ್ರೆಚ್ ಮಾಡಿ, ನೆಕ್ ಅನ್ನು ನೇರವಾಗಿ ಮಲಗಿ, like Shavasana. This is one of the best posture. You lay down like this and go for Shavasana. This is the one of the best posture. Or if you have minor neck pain, okay, or you have to strengthen your neck, you can go for postures. See, like this. Inhale up, go for Sarvangasana also. You can go for Sarvangasana. So this will also strengthen your neck. Okay. Here also don't tighten your neck. Neck out free irbeku. Sarvangasana. Slowly release, relax. Stretch your body and relax. If you are okay, you can go for Shirshasana also. Okay. Strengthen madake neck. Okay. If you have normal idake severe neck pain idre ಮಾಡಬಹುದು. And you can go for massage also, oil massage, any massaging your neck. So that also helps to reduce the pain. Shirshasana. You can go for Shirshasana also. Slowly. Here, don't tighten your neck. Your body have to balance with the shoulders. Slow, aram se. Then slowly come back. Don't come suddenly from Shirshasana. Wait for a few seconds. Then slowly come up. Relax. Okay. These are the simple practice. You have to go for 10 to 15 times. Okay. And best thing is, if you have the severe neck pain, take bed rest or lay down in Shavasana and stretch your body. Get beautiful stretch of your spine. That's one of the best if you have severe neck pain. Okay. And Shavasana is the best one. Relaxation. Okay. Relax your body and it will help to reduce the pain. Still having any medical emergency, you have to consult the doctor, get the treatment. Okay. Thank you. Practice regularly to overcome all these pains. These are the some of the lifestyle disorders because of our wrong postures, sedentary type of lifestyle, and now exercise ಮಾಡಲ್ಲ, ಏನು ಮಾಡಲ್ಲ, ಅದರಿಂದ ಆಗೋ ಸಮಸ್ಯೆಗಳು. And chair seat. While sitting in your chair, you have to sit on the buttocks have to touch the chair. First thing ನಿಮ್ಮ buttocks ಏನಿದೆ, ಕುಂಡಿ ಭಾಗ ಅಥವಾ ಪಿರ್ರೆ ಭಾಗ ಏನಿದೆ, ಹಿಪ್ ಏನಿದೆ, ಅದು ಫಸ್ಟ್ ಟಚ್ ಆಗಬೇಕು. And keep your spine erect. Make your neck always free. ಇದನ್ನು ಪ್ರಾಕ್ಟೀಸ್ ಮಾಡಿದ್ರೆ ಯಾವುದೇ ಸಮಸ್ಯೆಗಳು ಬರಲ್ಲ. Thank you.